ಸುಮ್ಮನೆ ಹೆಸರು ಹೇಳ್ಬಿಡ್ತಾರ? ಒಂದು ಪ್ರಭಾವಿ ಕುಟುಂಬದ ಶ್ರೀಮಂತ ಕುಟುಂಬದ ಹೆಸರನ್ನು ಯಾರೋ ಸುಮ್ಮನೆ ಹೇಳ್ಬಿಡ್ತಾರ? ಏನೂ ಆಗಿರ್ಬೇಕಲ್ಲ ಸರ್? ಆಗಿದೆ, ಅತ್ಯಾಚಾರ ಆಗಿದೆ. ಈ ಅತ್ಯಾಚಾರವನ್ನು ಒಂದು ಧರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟವರಿಗೆ ಅವರ ಹಣೆಗೆ ಕಟ್ಟುವಂಥ ವ್ಯವಸ್ಥೆಯೂ ಕೂಡ ನಿರಂತರವಾಗಿ ಆಗಿದೆ. ಬೆಂಕಿ ಇಲ್ಲದೆ ಹೊಗೆ ಬರುತ್ತಾ ಅನ್ನೋದಕ್ಕಿಂತ ಅಲ್ಲಿ ಬೆಂಕಿನೇ ಇದೆ ಅನ್ನೋ ರೀತಿಯಲ್ಲಿ ಸುಳ್ಳನ್ನು ಸೃಷ್ಟಿ ಮಾಡಿ ಈ ವ್ಯವಸ್ಥೆಗೆ ಜನರನ್ನ ದಿಕ್ಕು ತಪ್ಪಿಸಿದವರು ಈಗಲೂ ಇದ್ದಾರೆ. ಹೊಸ ಹೊಸ ಕೊರೋನಾ ವೈರಸ್ಸು ಹೊಸ ಹೊಸ ವೇವ್ಸಲ್ಲಿ ಬರುತ್ತಲ್ವ, ಒಂದು ಸಾರಿ ಒಂದು ಹೆಸರು, ಇನ್ನೊಂದು ಸಾರಿ ಇನ್ನೊಂದು ಹೆಸರು, ಆ ರೀತಿ ಹೊಸ ಹೊಸ ಕಥೆಯನ್ನು ತಗೊಂಡು ಒಂದು ಧರ್ಮಕ್ಷೇತ್ರಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೌಜನ್ಯ ಕೇಸ್ ಅವತ್ತು ಏನಾಯಿತು ಇನ್ಸಿಡೆಂಟು? ಇದರಲ್ಲಿ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋ ಸಂಶಯ ಬಂದಿದ್ಯಾವಾಗ? ಇವರ ಹೆಸರುಗಳೆಲ್ಲ ಬಂದಿದ್ಯಾವಾಗ? ಸರ್, ಸೌಜನ್ಯ ಇನ್ಸಿಡೆಂಟ್ ಆದ ನಂತರ ತನಿಖೆ ಆರಂಭಿಕ ಹಂತದಲ್ಲಿ ನನ್ನ ಅನಿಸಿಕೆಯ ಪ್ರಕಾರ, ನಾವೊಂದಿಷ್ಟು ಚರ್ಚೆ ಮಾಡಿದ ಪ್ರಕಾರ ಆರಂಭಿಕ ಹಂತದಲ್ಲಿ ಸರಿಯಾಗಿ ತನಿಖೆ ಆಗಲಿಲ್ಲ. ಆಗಲಿಲ್ಲ ಅಂತ ಹೇಳಿದ ತಕ್ಷಣ ಯಾರೋ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಅಲ್ಲ, ಅದಕ್ಕೆ ಆ ಸಂದರ್ಭವೇ ಕಾರಣ ಆಗಿತ್ತು. ಪೋಸ್ಟ್ ಮಾರ್ಟಮ್ ಅನ್ನು ನಾನು ಇಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ಅವತ್ತಿನ ವೈದ್ಯಾಧಿಕಾರಿ ಆಗಿದ್ದಂಥ ಡಾಕ್ಟರ್ ಆದಮ್ ಹೇಳಿದ್ರು. ಇದನ್ನ ನೀವು ಎಲ್ಲಿ ಮಾಡೋದಕ್ಕೆ? ಎಲ್ಲಿ? ಬೆಳ್ತಂಗಡಿಯಲ್ಲಿ. ಬೆಳ್ತಂಗಡಿ ಅಂದ್ರೆ ಉಜಿರೆಯಲ್ಲೇ ಮಾಡ್ಲಿಕ್ಕೆ. ಅಂದ್ರೆ ಸೆನ್ಸಿಟಿವ್ ಕೇಸ್ ಇದೆ, ಸೆನ್ಸಿಟಿವ್ ಕೇಸ್ ಇದೆ, ಇಲ್ಲಿ ಬೇಡ ಅಂತ. ಮತ್ತೆ ಮಹಿಳಾ ವೈದ್ಯಾಧಿಕಾರಿಗಳು ಇರಲಿಲ್ಲ. ಮನೆಯವರು ಅಲ್ಲಿ ಏನು KS ಹೆಗಡೆ ಅಥವಾ KMCಗೆ ಹೆಣ ತಗೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲಿ ತರೋದಕ್ಕೆ ಅವರು ತಯಾರಿರಲಿಲ್ಲ. ಯಾರ ಮನೆಯವರು? ಸೌಜನ್ಯ ಮನೆಯವರೇ. ಸೌಜನ್ಯ ಮನೆಯವರೇ. ಆ ಸಂದರ್ಭ ಏನಾಗಿತ್ತು ಅಂತ ಹೇಳಿದ್ರೆ ಸರ್, 16 ಗಂಟೆಯ ನಂತರ ಬಾಡಿ ಸಿಕ್ಕಿರುವಂಥದ್ದು. ಅದು ಕೊಳಲಿಕ್ಕೆ ಆ ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೆ. ಮನೆಯವರ ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ನಮ್ಮ ಮಗುನ ನಮ್ಗೆ ಕೊಟ್ಬಿಡಿ ಅಂತೇಳಿ ಇಷ್ಟು ಹಿಂಸೆಯನ್ನು ಮಾಡಿ ಇನ್ನು ತಂದುಕೊಡ್ತೀರ, ವಾಪಸ್ ಜೀವಂತವಾಗಿ ತಂದು ಕೊಡ್ತೀರಿ? ಇಲ್ಲ ಅಲ್ವಾ, ನಿಮ್ಮ ತನಿಖೆ ಇನ್ನೊಂದು ಮತ್ತೊಂದು ಏನು ಬೇಕಾದರೂ ಮಾಡ್ಕೊಳ್ಳಿ, ನಮ್ಗೆ ಕೊಟ್ಬಿಡಿ ಅಂತ. ಯಾಕಂದರೆ ಅಂತ್ಯಕ್ರಿಯೆಯನ್ನು ಮಾಡಬೇಕಿತ್ತು ಅವರಿಗೆ ಇಮಿಡಿಯೇಟ್ಲಿ. ಯಾಕಂದರೆ ಸಂಜೆ ಆಗಿತ್ತದು, 2 ದಿನ ಆಗಿತ್ತು ಸಿಗದೆ. ಅಲ್ಲಿನ ಒಕ್ಕಲಿಗ ಪ್ರಮುಖರು ಎಲ್ಲ ಸೇರಿಕೊಂಡು ಆ ರೀತಿಯ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾರೆ. ಆ ಕಾರಣಕ್ಕೆ ಪಕ್ಕದ ಬೆಳ್ತಂಗಡಿ ಏನು ಹಾಸ್ಪಿಟ್ಲಿಂದ ಡಾಕ್ಟರ್ ರಶ್ಮಿ ಅವರನ್ನ ಕರೆಸಿ PM ರಿಪೋರ್ಟ್ ಮಾಡುವಂಥದ್ದು.